ಸರ್ ಇದು ಡೀಸೆಲ್ ಏನು ಜಾಸ್ತಿ ಕುಡಿತಿಲ್ಲ, ಮಾಮೂಲಿ ಏನಿದೆ 540 RPM ಇಟ್ಬಿಟ್ಟು ನಾವೇನು ಎಷ್ಟು ಲೀಟ್ರ್ ರೈಸ್ ಮಾಡಲ್ಲ, ಏನೂ ಇಲ್ಲ. ಮಾಮೂಲಿ 12-13 RPM ಇಟ್ಬಿಟ್ರೆ ಸಾಕು. ಎಷ್ಟೋ ರೈತಗಳು ಜಮೀನುಗಳು ಹಾಳು ಬಿದ್ದಿದ್ದಾವೆ. ಅದೇನಾಗ್ತಿದೆ ಅಂದರೆ ಅವ್ರ ಹತ್ರ ನೀರಿಲ್ಲ. ಎಷ್ಟು 4 ಕಿಲೋಮೀಟ್ರು 5 ಕಿಲೋಮೀಟ್ರು 6 ಕಿಲೋಮೀಟ್ರ್ ದೂರ ಚಾನೆಲ್ ಇರುತ್ತೆ ಸರ್, ನಮಗೆ ಅಲ್ಲಿ ನೀರು ತರೋಕ್ಕಾಗಲ್ಲ, ಅಲ್ಲಿ ಕರೆಂಟ್ ಇರಲ್ಲ, ಮತ್ತೊಂದಿರಲ್ಲ. ಈ ಥರದೊಂದು ಚಿಕ್ಕ ಮಿನಿ ಟ್ರ್ಯಾಕ್ಟರ್ ಇದ್ದರೆ, ಸೊ ಇದೇ ಮಿನಿ ಟ್ರ್ಯಾಕ್ಟರಲ್ಲಿ ಯಾವ್ದಾರೊಂದು ಹಳ್ಳನೋ ಎಲ್ಲೋ ದೂರ ಅವರು 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ದೂರ ಇಂಥದ್ದು ಯಾವ್ದಾರೊಂದು ಹಳ್ಳನೋ ಚಾನಲ್ ಯಾವ್ದಾದ್ರು ಒಂದು ಇದ್ದರೆ, ಸೊ ಇಲ್ಲಿ ಟ್ರ್ಯಾಕ್ಟ್ರಿಗೆ ನಾವು ಒಂದು ಪಂಪ್ ಕೊಟ್ಟಿದ್ದೀನಿ ನಮ್ಮ ರೈತರಿಗೆ. ಇದೇ ರೈತರು ಇವ್ರಿಗೆ ಒಂದು ಪಂಪ್ ಕೊಟ್ಟಿದ್ದೀನಿ. ಈ ಪಂಪನ್ನು ಅವರು ತಂದು ಈ ಚಾನಲ್ ನಿಲ್ಲಿಸ್ಕೊಂಡು ಅವ್ರದ್ದು ಎಷ್ಟು 6 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ದೂರ ಇರುವಂಥ ತೋಟಗಳನ್ನು ನೀರಾವರಿ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಪಡ್ತಾರೆ. ಅಡಿಕೆ ತೋಟನೋ ತೆಂಗಿನ ತೋಟನೋ. ಇದು 4 ಇಂಚು ಸೆಕ್ಷನ್ ಇರುವಂಥ ಪಂಪು. ಸೊ ಈ ಪಂಪು 4 ಇಂಚು ನೀರನ್ನು ಹಿಡಿದು ಮತ್ತೆ 4ರಿಂದ 5 ಇಂಚು ನೀರನ್ನು ಹೊರ ತಳ್ಳುವಂಥ ಒಂದು ಶಕ್ತಿ ಇದಕ್ಕಿದೆ. ಯಾಕಂದರೆ ನಾವು ಒಂದು ಗೇರ್ ಬಾಕ್ಸ್ ಕೊಟ್ಟಿದ್ದೀವಿ ಅಲ್ಲಿ. ಆ ಗೇರ್ ಬಾಕ್ಸ್ ಏನು ಮಾಡ್ತಾ ಇದೆ ಅಂದರೆ PTO ಇರೋದು 540 RPM PTO ಅನ್ನೋ ಟಾರ್ಕಲ್ಲಿ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇದೆ. ಆ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇರೋದು ಈ ಪಂಪಿಗೆ ಶಕ್ತಿ ಕೊಟ್ಬಿಟ್ಟು ನೀರನ್ನು ಎಳೆಯೋಕ್ಕೆ ಶಕ್ತಿ ಕೊಡ್ತಾ ಇದೆ. ಈ ಎಷ್ಟು ನೀರು ಎಳೆಯುತ್ತೆ ಅನ್ನೋದನ್ನು ತೋರಿಸ್ತೀನಿ. ಆ ನೀರು ನೀವು ನಿಂತ್ಕೊಳ್ಳೋಕ್ಕಾಗಲ್ಲ. ಈಗ ಇವನ್ ನೀವು ನಿಂತ್ಕೊಂಡ್ರು ನಿಮ್ಮನ್ನು ತಳ್ಳುವಷ್ಟು ಶಕ್ತಿ ಆ ನೀರಿಗಿದೆ. ಹೆಚ್ಚು ಕಮ್ಮಿ ನಮ್ಮದು ಒಂದು 8 ಎಕರೆ ಇದೆ ಬೌಂಡ್ರಿ. ಆ 8 ಎಕರೆಗೆ ಒಂದೇ ಸತಿ ನೆನೀತಾ ಇದೆ. ಇಲ್ಲಿ ಕರೆಂಟ್ ಎಲ್ಲೂ ಸಪ್ಲೈ ಇಲ್ಲ ನೋಡಿ. ನಾವು ಕರೆಂಟ್ ಸಪ್ಲೈ ಕೇಳಿದ್ಗೆ ಅವರು 7 ಲಕ್ಷ 8 ಲಕ್ಷ ನಮ್ಮ ಹತ್ರ ಅಷ್ಟಕ್ಕೊಂದು ಕೊಡೋಕ್ಕಾಗಲ್ಲ.